ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಪೂರ್ಣ. ರೆಸ್ಟೋರೆಂಟ್ ಒಂದರಲ್ಲಿ ಉಚಿತವಾಗಿ ನೀರು ಕೊಡ್ಲಿಲ್ಲ ಅಂತ ಹೋಟೆಲ್ ವಿರುದ್ಧ ಕೇಸ್ ಹಾಕಿದಂತ ಗ್ರಾಹಕನಿಗೆ 40 ರೂಪಾಯಿ ಬದಲಿಗೆ 3,000 ರೂಪಾಯಿಗಳನ್ನ ಪರಿಹಾರವಾಗಿ ಪಡೆದುಕೊಂಡಿದ್ದಾನೆ. ಹೋಟೆಲ್ ಅಥವಾ ರೆಸ್ಟೋರೆಂಟ್ ನಲ್ಲಿ ನೀರು ಉಚಿತನ? ಇದು ಕಡ್ಡಾಯನ? ಕಾನೂನು ಇದ್ರ ಬಗ್ಗೆ ಏನ್ ಹೇಳುತ್ತೆ? ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಇತ್ತೀಚೆಗೆ ಬಹುತೇಕ ಪ್ರತಿಷ್ಠಿತ ರೆಸ್ಟೋರೆಂಟ್ಗಳಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಫ್ರೀ ಆಗಿ ನೀರು ಸಿಗೋದಿಲ್ಲ. ನೀರು ಬೇಕಂದ್ರೆ ನೀವು ಹಣವನ್ನ ಪಾವತಿ ಮಾಡಬೇಕು. ಮೊದಲೆಲ್ಲ ಹೋಟೆಲ್ಗಳಲ್ಲಿ ಹೋದಾಗ ಕನಿಷ್ಠ ನೀರನ್ನಾದ್ರೂ ಉಚಿತವಾಗಿ ನೀಡ್ತಾ ಇದ್ರು. ಆದ್ರೆ ಈಗ ಹಾಗಿಲ್ಲ. ಪ್ರತಿಷ್ಠಿತ ಹೋಟೆಲ್ಗೆ ಹೋದ್ರೂ ಕೂಡ ನಿಮ್ಗೆ ನೀರನ್ನು ಕೂಡ ಫ್ರೀ ಆಗಿ ನೀಡೋದಿಲ್ಲ. ಹಾಗೆಯೇ ಇಲ್ಲೊಂದು ಕಡೆ ಉಚಿತವಾಗಿ ನೀರು ನೀಡದೆ ನೀರಿಗೆ 40 ರೂಪಾಯಿ ಹಣವನ್ನ ಪಾವತಿಸಿಕೊಂಡಂತ ಹೋಟೆಲ್ ವಿರುದ್ಧ ಕೇಸ್ ಹಾಕಿದಂತ ಗ್ರಾಹಕನೊಬ್ಬ ಪ್ರಕರಣವು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದೆಹಲಿಯ ಎನ್ಸಿಆರ್ ನ ಹರಿಯಾಣದ ಫರೀದಾಬಾದ್ನ ಸೆಕ್ಟರ್ 85ರಲ್ಲಿರುವಂತಹ ಜನಪ್ರಿಯ ರೆಸ್ಟೋರೆಂಟ್ ನಲ್ಲಿ ಈ ಘಟನೆ ನಡೆದಿದೆ. ಶರ್ಮಾ ಹಾಗೂ ಅವರ ಸ್ನೇಹಿತರು ರಾತ್ರಿ 10:30ಕ್ಕೆ ರಾತ್ರಿಯ ಭೋಜನಕ್ಕಾಗಿ ಈ ಹೋಟೆಲ್ಗೆ ಹೋಗ್ತಾರೆ. ಹೋಟೆಲ್ ಮಾಣಿ ಬಳಿ ಉಚಿತ ನೀರು ನೀಡುವಂತೆ ಕೇಳಿದಾಗ ನಿರಾಕರಿಸ್ತಾರೆ. ಮತ್ತೆ ಕುಡಿಯುವ ನೀರು ಬೇಕಾದ್ರೆ ಬಾಟಲ್ ನೀರನ್ನ ಖರೀದಿಸುವಂತೆ ಹೇಳ್ತಾರೆ. ರೆಸ್ಟೋರೆಂಟ್ ಸಿಬ್ಬಂದಿ ಈ ಉಚಿತ ನೀರು ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಎನ್ನುವಂತ ಒಂದು ಕಾರಣಕ್ಕೆ ಕಾನೂನಿನ ಬಗ್ಗೆ ಅರಿವಿದ್ದಂತ ಶರ್ಮಾ ಅವರು ಹೋಟೆಲ್ ಸಿಬ್ಬಂದಿಗೆ ಭಾರತೀಯ ಕಾನೂನುಗಳ ಬಗ್ಗೆ ತಮಗೆ ಅರಿವಿದೆ ಅಂತ ವೇಟರ್ಗೆ ಮಾಹಿತಿಯನ್ನ ನೀಡಿದ್ರು. ಮತ್ತೊಮ್ಮೆ ವೇಟರ್ ಮತ್ತು ವ್ಯವಸ್ಥಾಪಕರಿಗೆ ಬಾಟಲ್ ನೀರನ್ನ ಖರೀದಿಸಲು ಒತ್ತಾಯಿಸುವ ಬದಲು ಉಚಿತವಾಗಿ ಶುದ್ಧ ಕುಡಿಯುವ ನೀರನ್ನ ಒದಗಿಸುವಂತೆ ಕೇಳಿಕೊಂಡ್ರು. ನೀರು ಮಾತ್ರ ಕೊಡೋದಕ್ಕೆ ನಿರಾಕರಣೆಯನ್ನ ಮಾಡ್ತಾರೆ. ಹೀಗೆ ಗ್ರಾಹಕರಿಗೆ ಉಚಿತವಾಗಿ ನೀರು ಕೊಡದೆ ನೀರನ್ನ ಖರೀದಿಸುವಂತೆ ಒತ್ತಾಯಿಸುವಂತಹ ನ್ಯಾಯಾಲಯಗಳು ಗ್ರಾಹಕ ಆಯೋಗ ಮತ್ತು FSSAI ವಿಧಿಯ ಪ್ರಕಾರ ಮಾರ್ಗಸೂಚಿಗಳ ಪ್ರಕಾರ ಕಾನೂನು ಬಾಹಿರ ಅಂತ ಕಾನೂನು ಹೇಳುತ್ತೆ. ಹೀಗೆ ಹೇಳಿದ್ರು ಕೂಡ ಸಿಬ್ಬಂದಿಯ ಮನವೊಲಿಸುವ ಕಾರ್ಯ ಏನಿದೆ ಅದು ಪ್ರಯತ್ನ ಹೊರತಾಗಿಯೂ ಕೂಡ ಹೋಟೆಲ್ನವರು ಉಚಿತ ನೀರನ್ನ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾರೆ. ತಮ್ಮ ಹಠಕ್ಕೆ ಬದ್ಧರಾದಂತ ಆ ಹೋಟೆಲ್ ಮ್ಯಾನೇಜರ್ ಮತ್ತು ವೇಟರ್ ಇಬ್ಬರು ಬೇಕಿದ್ರೆ ತಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಹುದು, ಆದ್ರೆ ತಮ್ಮ ನಿಲುವನ್ನ ಮಾತ್ರ ನಾವು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಶರ್ಮಾ ಅವರು ಕೊನೆಗೆ ತಮ್ಮ ಹಾಗೂ ಸ್ನೇಹಿತರಿಗೆ ಅಲ್ಲಿ 2 ಬಾಟಲ್ ನೀರನ್ನ ಖರೀದಿಸಲೇಬೇಕಾಗತ್ತೆ, ಅನಿವಾರ್ಯತೆ ಎದುರಾಗುತ್ತೆ. ಇದರಿಂದ ನೊಂದ ಶರ್ಮಾ ಫರೀದಾಬಾದ್ ಗ್ರಾಹಕ ಆಯೋಗದಲ್ಲಿ ಈ ವಿಚಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಭಾರತದಲ್ಲಿನ ರೆಸ್ಟೋರೆಂಟ್ ಮತ್ತು ತಿನಿಸುಗಳಿಗೆ ಇರುವ ಪ್ರಸ್ತುತ ಕಾನೂನುಗಳು ಮತ್ತು ನಿಯಮಗಳ ಪ್ರಕಾರ ವಿಶೇಷವಾಗಿ ಗ್ರಾಹಕ ವ್ಯವಹಾರಗಳ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಹೊರಡಿಸಿದಂತಹ ಮಾರ್ಗಸೂಚಿಗಳು ಹಾಗೂ ಆದೇಶಗಳ ಪ್ರಕಾರ ಪ್ರತಿಯೊಂದು ರೆಸ್ಟೋರೆಂಟ್ ತನ್ನ ಗ್ರಾಹಕರಿಗೆ ಉಚಿತ ನೀರು ಕೊಡುವಂತಹ ಅಥವಾ ಉಚಿತ ಕುಡಿಯುವ ನೀರನ್ನ ಒದಗಿಸಲೇಬೇಕು ಮತ್ತು ಬಾಟಲಿ ನೀರನ್ನ ಖರೀದಿಸುವ ಬದಲು ಅವರನ್ನ ಒತ್ತಾಯಿಸಬಾರದು, ಅವರಾಗೆ ತಗೊಳ್ಬೇಕು ಅಂತ ಹೇಳುತ್ತೆ. ಆದ್ರಿಂದ ರೆಸ್ಟೋರೆಂಟ್ ನಂತಹ ಈ ರೀತಿಯಾದಂತಹ ಕೃತ್ಯವು ಕಾನೂನು ಬಾಹಿರವಾಗಿದೆ ಅಂತ ನ್ಯಾಯಾಲಯವು ಗ್ರಾಹಕನಿಗೆ ನೀರು ಕೊಡದೆ ಕಿರುಕುಳ ನೀಡಿದಂತ ರೆಸ್ಟೋರೆಂಟ್ಗೆ ನೀರಿನ ಬಾಟಲಿಯ 40 ರೂಪಾಯಿ ಪರಿಹಾರವಾಗಿ 3,000 ರೂಪಾಯಿ ಪಾವತಿಸುವಂತೆ ಆದೇಶವನ್ನ ನೀಡಿದೆ. ಇದು ಗ್ರಾಹಕನಿಗೆ ಖುಷಿಯನ್ನ ತಂದುಕೊಟ್ಟಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.